ಹಾಯ್ ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ಪಯಣ ಮಲೆಮಹದೇಶ್ವರ ಬೆಟ್ಟದ ಕಡೆಗೆ ಅನ್ಕೊಂಡು ಬೆಳಗ್ಗೆ 5 ಗಂಟೆ 37 ನಿಮಿಷಕ್ಕೆ ನಮ್ಮ ಪಯಣ ಪ್ರಾರಂಭಿಸಿದ್ವಿ. ಹಾಗೆ ವೆದರ್ ಕೂಡ ಸಪೋರ್ಟ್ ಮಾಡಿತ್ತು ನಮಗೆ, ಯಾಕೆಂದರೆ ಮಳೆ ಗಾಳಿ ಆ ಥರ ಏನೂ ಬರಲಿಲ್ಲ, ನಾರ್ಮಲ್ ಆಗಿತ್ತು ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹಾಗೆ ಬ್ರೇಕ್ಫಾಸ್ಟ್ ಅಂದ್ಕೊಂಡು ಎಲ್ರಿಗೂ ಹೊಟ್ಟೆ ಸಾಕಾಗಿ ಹಸಿತಾ ಇತ್ತು. ಅಲ್ಲೇ ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಸಾಕಾಗಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ನಮ್ಮ ನಡೆ ಮುಂದಿನ ಕಡೆ. ಮೇಲೆ ಬನ್ನಿ, ಮೇಲೆ ಅಲ್ಲಿ ಆರಾಮಾಗಿ ಕೂರ್ಬೋದು. ಅಜ್ಜಿ ಅಲ್ಲಿ ಹೋಗ್ಬೇಕಲ್ಲ. ಹಾಯ್ ಗೈಸ್, ಈಗ ನಾವು ತಿಂಡಿ ಎಲ್ಲ ತಿನ್ಕೊಂಡು ಚಾಮುಂಡಿ ಹಿಲ್ಸಿಂದ MMLs ಕಡೆಗೆ ಹೊರಟಿದ್ದೀವಿ. ಲೈನ್ ಎಲ್ಲ ಇಲ್ಲ ಗೈಸ್, ಇದು ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲ್ಲ ಅಂತ ಅನ್ಕೊಂಡಿದ್ವಿ. ನೋಡಬೇಕು. ಫಾರಿನ್ ಕಂಟ್ರಿ ಇಲ್ಲ ಗೈಸ್, ನಾನು ಇಂಡಿಯಾದವಳು, ಕರ್ನಾಟಕದವಳು, ಮೈಸೂರವಳು. ಇವರು ಸೌತ್ ಆಫ್ರಿಕಾ. ಇದು ಆಫ್ರಿಕಾ, ಇದು ಅಂಟಾರ್ಟಿಕಾ. ಯಾಕಮ್ಮ ಕ್ಲೋಸ್ ಮಾಡಿದೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಕಡೆನೇ ಇಳಿಬೇಕು ಆಕ್ಚುಲಿ. ಮಲೆಮಹದೇಶ್ವರ ಬೆಟ್ಟದ ತಾಳ ಬೆಟ್ಟಕ್ಕೆ ಬಂದೇ ಬಿಟ್ವಿ. ಇಲ್ಲಿಂದ ಚಿಕ್ಕದೊಂದು ಪೂಜೆ ಮಾಡಿಕೊಂಡು ಬೆಟ್ಟದ ಮೇಲ್ಗಡೆ ನಮ್ಮ ಸವಾರಿ. ಫೈನಲಿ ಗೈಸ್ ರೀಚ್ ಆಗಿದ್ದೀವಿ ಬೆಟ್ಟಕ್ಕೆ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲರಿಗೆ ಹೊರಗಡೆ ಹೋಗಿ ತೋರಿಸ್ತೀವಿ. ಬಹಳಷ್ಟು ದಿನದ ನಂತರ ನಾವು ಬೆಟ್ಟದ ಮೇಲ್ಗಡೆ ಮಲೆಮಹದೇಶ್ವರನ ದರ್ಶನಕ್ಕೆ ಬಂದೇ ಬಿಟ್ವಿ ಅಂದ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ. ಜನ ಸಾಗರವೇ ತುಂಬಿಕೊಂಡಿತ್ತು. ಏನಕ್ಕೆಂದರೆ ಆಷಾಢ ಇರೋದ್ರಿಂದ ಜನ ಸೈಲೆಂಟಾಗಿ ಕಾಣಿಸ್ತಾ ಇದ್ರು. ಬಟ್ ಲೈನ್ಗೆ ನಿಲ್ಬೇಕಲ್ಲ ಗುರು ಅಂದ್ಕೊಂಡು ನಾವು ಲೈನ್ನ ಹುಡುಕ್ತಾ ಇದ್ವಿ.
ಏನಾಯ್ತು ಬ್ರೋ ಸೀನು? ಅಜ್ಜಿ ಶಾರ್ಟ್ ಟೆಂಪರ್ ಆಗ್ತದೆ, ಏನು ಹೇಳಿದ್ರೆ ಏನು ಹೇಳ್ತಾರೆ, ಆದ್ರೆ ಸುಮ್ಮನೆ ಹೋಗ್ಬೇಕು. ಅವ್ರ ಏರಿಯಾ ಇದು, ಜಾಸ್ತಿ ಏನಾದ್ರು ಮಾಡಿದ್ರೆ ತಲೆ ಒಂದು ಯಾರು ಬೀಳ್ತದೆ. ಹಂಗಲ್ಲ, ಯಾರೋ ನಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅರ್ಧ ಗಂಟೆಗೆ ಓಪನ್ ಆಗುತ್ತೆ, ಮತ್ತೆ ನೋಡಿದ್ರೆ ಅವರು 2 hours ಅಂತ ಹೇಳಿದ್ರು. 12:30ಗೆ ಓಪನ್ ಅಂತ ಅಂದ್ರು. ಇವಾಗ ಇಲ್ಲಿ ಕೇಳಿದ್ದಕ್ಕೆ ಇನ್ನೊಂದು ಅರ್ಧ ಗಂಟೆಗೆ ತೆಗಿತಾರೆ, ನೀವಲ್ಲೇ ವೇಟ್ ಮಾಡಿ ಅಂತ ಹೇಳಿದ್ರು. ಲೈನಲ್ಲಿ ನಿಂತಾಗ ನಮಗೆ ಹಾಗೂ ಈಗೋ ಮಿಸ್ಕಮ್ಯುನಿಕೇಶನ್ ಬಂದಿರೋದ್ರಿಂದ ನಾವು ಲೈನ್ನ ವಾಪಸ್ ಬಂದೇ ಬಿಟ್ವಿ. ಅದಕ್ಕೆ ಈಗ ನಮ್ಮ ಮೊರೆ VIP ಎಂಟ್ರೆನ್ಸ್ ಕಡೆಗೆ ಅಂದ್ಕೊಂಡು ನಾವು ಕೂಡ VIPಗೆ ಟ್ರೈ ಮಾಡಿದ್ವಿ. VIP ಟಿಕೆಟ್ ಸಿಕ್ಕೇ ಬಿಟ್ಟು ಒಳಗಡೆ ನಮ್ಮ ಎಂಟ್ರಿ. ಫಸ್ಟ್ ಟೈಮ್ ಮಲೆಮಹದೇಶ್ವರ ಬೆಟ್ಟದಲ್ಲಿ VIP ಎಂಟ್ರೆನ್ಸ್ ಹೋಗ್ತಾ ಇರೋದು ನಾವು. ಅದು ಡೈರೆಕ್ಟ್ ದರ್ಶನ. ಒಳ್ಳೊಳ್ಳೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೋಬಿಡ್ಬೋದು ಇಲ್ಲಿ ಬೇಗ. VIP ಎಂಟ್ರೆನ್ಸಿಂದ ಬಂದು ಮಲೆಮಹದೇಶ್ವರ ಬೆಟ್ಟದ ಮೇಲ್ಗಡೆ ಬಂದು ದೇವಸ್ಥಾನ ಹಿಂದ್ಗಡೆ ನಿಂತ್ಕೊಂಡು VIP ಎಂಟ್ರೆನ್ಸಲ್ಲಿ ದರ್ಶನ ಪಡ್ಕೊಂಡು ಇವಾಗ ಫೋಟೋ ಶೂಟಿಂಗ್ ಮುಗಿಸ್ಕೊಂಡು ನಮ್ಮ ನಡೆ ಅಂದ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಉಗೇ ಮಾದಪ್ಪ. ಹಾಗೂ ಈಗ ಮಾಡಿಕೊಂಡು ನಮ್ಮ ಮಾದಪ್ಪನ ದರ್ಶನ ಮಾಡಿಕೊಂಡು ನಾವು ಕೂಡ ನೋಡ್ತಾ ಇದ್ವಿ. ಟೆಂಪಲ್ ಸುತ್ತಮುತ್ತ ಜನಸಾಗರವೇ ತುಂಬಿಕೊಂಡಿತ್ತು. ಅದರಲ್ಲಿ ನಾವು VIP ಎಂಟ್ರೆನ್ಸ್ ಮಾಡಿಕೊಂಡು ದರ್ಶನ ಪಡೆದಿದ್ವಿ. ಅದೇ ನಮ್ಮ ಧನ್ಯ ಅಂದ್ಕೊಂಡು ನಾವು ಕೂಡ ಅಲ್ಲಿಂದ ನಮ್ಮ ನಡೆ ಹೊಗ್ನೇಕಲ್ ಫಾಲ್ಸ್ ಕಡೆಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಮಲೆಮಹದೇಶ್ವರನ ಬೆಟ್ಟ ದೇವಸ್ಥಾನ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ನಾವು ಹೊಗ್ನೇಕಲ್ ಫಾಲ್ಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಮಳೆ ಬೇರೆ ಸ್ಟಾರ್ಟ್ ಆಗೈತೆ, ನೋಡೋಣ ಇಲ್ಲಿ ತನಕ ಹೋಗ್ತೀವಂತ. ದೇವ್ರ ದರ್ಶನ ಪರ್ಫೆಕ್ಟ್ ಆಯಿತು. ಇವಾಗ ನಾವು ಹೋಗ್ತಾ ಇರೋದು ಹೊಗ್ನೇಕಲ್ ಫಾಲ್ಸ್ ಕಡೆ. ಎಲ್ರಿಗೂ ಒಂದು ಚಿಂತೆ, ಆದರೆ ನಮ್ಮ ಬೆಂಗರಿಗೆ ಬೇರೆ ಏನೋ ಚಿಂತೆ. ರೀಲ್ಸ್ ಮಾಡಬೇಕು, ಸಾಕಾತ ವೈರಲ್ ಆಗಬೇಕು ಅಂದ್ಕೊಂಡು ನಾವು ಕೂಡ ಪ್ರಾಕ್ಟೀಸ್ ಮಾಡೋದನ್ನ ದೂರದಿಂದ ಕ್ಯಾಪ್ಚರ್ ಮಾಡ್ತಾ ಇದ್ವಿ. ಮಾದಪ್ಪನ ದರ್ಶನ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಹೊಗ್ನೆ ಫಾಲ್ಸ್, ಅಂದರೆ ಅರಣ್ಯದ ಒಳಗಡೆ. ಮೈಸೂರಲ್ಲಿ ಇನ್ನೂ ದಪ್ಪದಾಗಿತ್ತು, ಅದು ಅಲ್ಲಿಂದ ಇಲ್ಲಿಗೆ ಬತ್ತಾ ಪಾಪ ಫುಲ್ ಹಿಂಗೆ ಆಗ್ಬಿಟ್ಟಿದೆ, ಚಿಕ್ಕದಾಗ್ಬಿಟ್ಟಿದೆ. ಅಯ್ಯೋ ಏನಾಯ್ತು ಗೊತ್ತಾ? ಏನಾಯ್ತಾ? ಆ್ಯಕ್ಚುಲಿ ನೆರಳಹಣ್ಣು ಇದು ಮೈಸೂರಿಂದ ಬಂದಿರೋದಂತೆ. ಸಖತ್ತಾಗಿ ಟೇಸ್ಟ್ ಕೊಡ್ತದೆ, ಬಟ್ ಯಾರು ತಿಂತಾ ಇಲ್ಲ, ದುರಾದೃಷ್ಟ ಅವ್ರಿಗೆಲ್ಲ. ಚಲೋ ಇದೆ.
ಬಿಳಿ ಜಿಂಕೆ. ಬಿಳಿ ಜಿಂಕೆ ಅದು ಕೊಂಬಿರೋ ಜಿಂಕೆ ವಯಸ್ಸಾಗಿರೋ ಹುಲಿ ಇದು. ಎಲ್ಲಿ? ಇಲ್ಲಿ ಅಲ್ಲೆಲ್ಲ ಹುಲಿ ಅನ್ನೋದು ಚಿರತೆ ಎದ್ದಿರ್ಬೇಕದು. ಅಂಕಲ್ ಹಾಯ್. ನನಗೆ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಇಲ್ಲ ತಾನು ಕರ್ತಾರಪ್ಪ. ಒಂದಾನೊಂದು ಕಾಲದಲ್ಲಿ ವೀರಪ್ಪನ ಅಟ್ಟಹಾಸ ಈ ಏರಿಯಾದಲ್ಲಿ, ಅಂದರೆ ಈ ಜಾಗದಲ್ಲಿ ವೀರಪ್ಪನ ಅಟ್ಟಹಾಸ ಜಾಸ್ತಿನೇ ಆಗಿತ್ತು. ವೀರಪ್ಪನ ಅಟ್ಟಹಾಸಕ್ಕೆ ಎಷ್ಟು ಪೊಲೀಸರು ಮತ್ತು ಹೀಗೆ ಅನೇಕ ವ್ಯಕ್ತಿಗಳು ದುರ್ಮರಣ ಹೊಂದಿದ್ರು ಇದೇ ಜಾಗದಲ್ಲಿ ಅಂದ್ಕೊಂಡು ಅದನ್ನು ಸ್ಮರಿಸ್ಕೊಂಡು ನಾವು ಕೂಡ ಕಾಡ್ ಮಧ್ಯ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಒಗ್ನೇಕಲ್ ಫಾಲ್ಸ್ಗೆ ಬರಬೇಕು ಅಂತ ಹೊರಗಡೆ ಬಂದಿದ್ವಿ. ಈಗ ಮಳೆ ಬರುತ್ತೆ, ಮಳೆ ಬಂದಿದೆ ಅಂದ್ಕೊಂಡು ನಾವು ಚೆನ್ನಾಗಿರೋ ಗ್ರೀನರಿ ಸಿಗುತ್ತೆ ಅಂತ ನಾವು ವೇಟ್ ಮಾಡ್ತೀವಿ. ಮಳೆ ಬಂದರೂ ಕೂಡ ಗ್ರೀನರಿ ಇಲ್ಲ, ಬರಗಾಲ ಪೀಡಿತ ಪ್ರದೇಶ ಆಗಿಬಿಟ್ಟಿದೆ. ನಾವು ಬಂದಿರೋದಕ್ಕೆ ಮತ್ತು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದಕ್ಕೆ ಫುಲ್ಲು ಡಿಫ್ರೆನ್ಸ್ ಇದೆ. ಏನು ಮಾಡಬೇಕು, ಅಲ್ಲಿಂದ ಇಲ್ಲಿ ಬಂದಿದ್ದೀವಿ, ನಾವು ನೋಡ್ಕೊಂಡು ಹೋಗ್ಬೇಕು ಅಂತ ನಾವು ಮಾತ್ರ ಎಚ್ಚರ ಇರೋದು. ಅವರೆಲ್ಲ ಮಲಗಿಬಿಟ್ಟಾರೆ. ಬಂದು 2 ಜೈ. ರಾಜೇಶ್ವರಿ ಟಿ ಬಿ ಅವರೇ, ಹೆಂಗಿತ್ತು ನಿಮ್ಮ ಪಯಣ? ಹಾಂ, ಸ್ವಲ್ಪ ನೋಡಿ ಮೇಡಮ್. ನಿಮ್ಮದು ರೇವತಿ ಆಂಟಿ, ಹೆಂಗಿತ್ತು ಪಯಣ? ಸೂಪರ್ ಆಗಿತ್ತು. ಮಲ್ಕೊಂಡು ಬಂದ್ವಿ ಅಲ್ಲಿಂದ. ಹಾಂ, ಈಗ ಫ್ರೆಶ್ ಆಗ್ತಾ ಇದೀವಿ. ಹಾಂ. ಈಗ ಒಗೇನಕಲ್ ಫಾಲ್ಸ್ ನೋಡಕ್ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಬರ್ತಾ ಇದೀವಿ. ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಬನ್ನಿ ಎಕ್ಸ್ಪ್ಲೋರ್ ಮಾಡೋದು ಹಂಗಾರೆ. ನೋಡಿ ಗೈಸ್, ಊಟಕ್ಕೆ ಬಂದ್ವಿ. ಕೊಡ್ಲಾ? ಏನಂತೀರಾ ನಾಗರಾಜ್ ಸರ್? ಹಪ್ಪಳ, ರೈಸು, ನುಗ್ಗೆಕಾಯಿ ಸಾರು, ಮೇಲ್ಗಡೆ ಬಿಸಿಲು, ಪಕ್ಕದಲ್ಲಿ ಫಿಶ್ ಬೇಯ್ತಾ ಇದೆ. ಅದು ತಿನ್ನಂಗಿಲ್ಲ. ಮೇಲೆ ಬೇರೆ ಬರ್ತಾ ಇದೆ. ಅದು ತಿನ್ನಂಗಿಲ್ಲ. ಈ ಥರ ಒಳ್ಳೆ ಊಟ ಎಲ್ಲಾದ್ರೂ ಮಾಡಿದ್ರ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆಂಟಿ ಓನ್ಲಿ ಜ್ಯೂಸ್, ಒಂದಿದ್ದು ಎಂತದೂ ಇಲ್ಲ, ಫ್ರೂಟ್ಸ್. ಏನಕ್ಕೆ ಅಂತ ಗೊತ್ತಾಗ್ಬೇಕಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ ಕೇಳಿ ರೇವತಿ ಆಂಟಿನ. ಅಂತೂ ಇಂತೂ ಹೊಗ್ನೇಕಲ್ ಫಾಲ್ಸ್ನ ನೋಡಕ್ಕೆ ಬಂದೇ ಬಿಟ್ವಿ. ನಮ್ಮ ಕಾವೇರಮ್ಮ ನದಿಯು ತುಂಬು ತೂಗ್ತಾ ಇತ್ತು. ಅದಕ್ಕೆ ನಾವು ತೆಪ್ಪ ತಗೊಂಡು ಫಾಲ್ಸ್ನ ನೋಡಬೇಕು ಅಂದರೆ ಒಳಗಡೆ ಟಿಕೆಟ್ ತಗೊಂಡು ಹೋಗಲೇಬೇಕು. ಟಿಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 800 rupees ಒಂದು ತೆಪ್ಪಕ್ಕೆ. ನೀರು ಜಾಸ್ತಿ ಬರ್ತದೆ ಒಳಗಡೆ. ಗೊತ್ತೈತೆ ನಂಗೆ.
ಗಾಡ್. ಲೈಫಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂದರೆ ಈ ಥರ ತೆಪ್ಪದಲ್ಲಿ ನಿಮ್ಮ ಫ್ರೆಂಡ್ಸ್ನ ಹಾಕ್ಕೊಂಡು ಒಂದು ರೌಂಡ್ ಹಾಕಿದರೆ ಹೆಂಗಿರುತ್ತೆ ಒಂದು ಸರ್ತಿ ಯೋಚನೆ ಮಾಡಿ ನೋಡಿ ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ ಕಾವೇರಮ್ಮನ ನದಿ ಒಳಗಡೆಯಿಂದ ಫಾಲ್ಸ್ನ ನೋಡೋಕ್ಕೆ. ಆ್ಯಕ್ಚುಲಿ ಈ ಹೊಗೇನಕಲ್ ಫಾಲ್ಸು ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಇರೋದ್ರಿಂದ ನಾವು ಕಾವೇರಿ ನದಿಯ ದಡದಿಂದ ನದಿಯ ಒಳಗಡೆಯಿಂದ ನಾವು ಫಾಲ್ಸ್ನ ನೋಡೋಕೆ ಹೋಗಲೇಬೇಕು. ಬೋಟನ್ನು ಇಳಿದ ಅಣ್ಣ ಇದು 120ರಿಂದ 130 ಅಡಿ ಒಳಗಡೆ ಇದೆ ಅಂದಾಗ ಎಲ್ಲಿ ಕಾವೇರಿ ಅಮ್ಮ, ಅದು ಕಾವೇರಮ್ಮ ನೋಡೋರು ಅಲ್ಲಿದ್ದಾರೆ ಸರ್ ನಿಮ್ಮ ಫೋನ್ ಬಿದ್ದೋದ್ರೆ ಈಗ ಇಷ್ಟು ಸುಂದರವಾದಂತ ನಿಮ್ಮ ಫೋನ್ ಬಿದ್ದೋದ್ರೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಹಾಗೆ ತೆಪ್ಪದ ಜೊತೆಗೆ ವ್ಯಾಪಾರ ಕೂಡ ಮಾಡ್ತಾ ಇದ್ರು ಜನರು. ಅದ್ರೊಳಗಡೆ ಸಣ್ಣ ಮಗು ಕೂಡ ಇತ್ತು. ಇದೆಲ್ಲ ಹೇಗೆ ಗುರು ಅಂದ್ಕೊಂಡು ಅದ್ರ ಬಗ್ಗೆ ಟಾಪಿಕ್ನ ಮಾತಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಮುಂದೆ ಮುಂದೆ ಮುಂದೆ. ಜಾಸ್ತಿನ ಇನ್ನೂ ಬಂದಿದೆ. ಈಗ ಕಡಿಮೆ ಆಯ್ತು. ನೆನ್ನೆ ಒಂದು ವಾರ ತೆಪ್ಪನೇ ಇಲ್ಲ. ಹೌದಾ? ಇವತ್ತನೇ ಫಸ್ಟ್ ಓಪನಿಂಗ್. ಊರುಡಿ ಹುಲ್ಲಿನ ಕೈಗೆ ಹತ್ತುತ್ತಾರೆ. ಇವತ್ತು ನಾವು ಲಕ್ಕಿನೇ 3 ವಾರದಿಂದ ತಪ್ಪು ಇದು ಆ ತಪ್ಪ ಇವತ್ತೇ ಇರೋದಾ? ಇವತ್ತೇ ಫಸ್ಟು 2 ಕಡೆನೇ, ತಮಿಳ್ನಾಡು ಕಡೆ ಕರ್ನಾಟಕ ಕಡೆ. ಯಾಕೆ ಮಳೆ ಬರ್ತೈತಾ? ಇಲ್ಲ, ನೀರು ಜಾಸ್ತಿ ಬರ್ತಲ್ಲ. ಹೀಗೆ ತೆಪ್ಪದಿಂದ ಹೊಗೇನಕಲ್ ಫಾಲ್ಸು ಮತ್ತು ನಮ್ಮ ಕಾವೇರಿ ನದಿ ನೋಡೋಕ್ಕೆ ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಹಾಗೆ ನೇಚರ್ ಕೂಡ ಸಖತ್ತಾಗಿತ್ತು ಅಂದ್ಕೊಂಡು ನೇಚರ್ನ ನೋಡ್ತಾ ಇದ್ವಿ. ಈಗ ನೋಡು ಯುರೋಪ್ ಬರ್ತಾರೆ. ಯಾಕಂದ್ರೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಿಗೆ ಹೆಲ್ಪ್ ಮಾಡಿದಾರಲ್ಲ. ಸ್ಟೇಷನ್ ಈ ಕಡೆ ಇದೆ ಸ್ವಲ್ಪ. ಆ್ಯಕ್ಚುಲಿ ತೆಪ್ಪದ ನೋಡಿ ನಾವು ಅಲ್ಲಿದ್ವಿ, ಅಲ್ಲಿಂದ ಈಗ ಕ್ರಾಸ್ ಮಾಡಿ ಈ ಕಡೆ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಏನಿಲ್ಲ ಅಂದ್ರೆ 120ರಿಂದ 130 ಅಡಿ ಒಳಗಡೆ ಇದೆ ಅಂತೆ. ಥಿಂಕ್ ಮಾಡಿ, ನಾವು ಅದ್ರ ಮೇಲ್ಗಡೆ ಹೋಗ್ತಾ ಇರೋದು. ನೀರು ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ 1 ವೀಕಿಂದ ಕ್ಲೋಸ್ ಮಾಡಿದ್ರಂತೆ. ಇವತ್ತೇನೆ ಮತ್ತೆ ಓಪನ್ ಮಾಡಿದ್ದಾರೆ. ಅದಕ್ಕೆ ಜನ ಕಡಿಮೆ ಕಾಣಿಸ್ತಾ ಇದೆ. ನೋಡೋಣ ಹಾಕಕ್ಕೆ ಬರಲಾಗುತ್ತೆ. ಅಲ್ಲಿ ಕಿಂಗ್ ಫಿಶರ್ ಬರ್ಡ್ ಚಿಕ್ಕದು. ಅಲ್ಲೇ ಚಂದ ಝೂಮ್ ಹಾಕು ಝೂಮ್ ಹಾಕು. ಕಿಂಗ್ ಫಿಶರ್ 2 ಗಂಟೆ 24 ನಿಮಿಷ ಬಿಸಿಲು. ಏನು ಸೈಲೆಂಟ್ ಆಗಿಬಿಟ್ಟಾನೆ ನೀನು? ನೇಚರ್ನ ಸವಿತಾ ಇದ್ದೀನಿ ಸರ್ ಸ್ವಲ್ಪ. ಇದು ಹಾಕೋಣ. ಇನ್ನೊಂದ್ಸತಿ ಹೇಳ್ಬಿಡು ಅಂತ ಹೇಳ್ಬಿಡ್ತೀನಿ. ಒಂದು ಕೇಳಿ ಗೊತ್ತಿಲ್ಲ.
ಏನಮ್ಮ ನಿನ್ನ ಎಕ್ಸ್ಪೀರಿಯನ್ಸು? ಆಹಾ, ಫಿಂಗರ್ ಕ್ರಾಸ್ ಅಷ್ಟೇ ಸರ್. ಅಂತೂ ಇಂತೂ ಮೊಬೈಲಲ್ಲಿ ನೋಡಿರುವ ಫಾಲ್ಸ್ನ ನಿಜ ಜೀವನದಲ್ಲಿ ನೋಡ್ತಾ ಇರೋದು ಏನೋ ಸಂತೋಷ ಕಣ್ರಿ ಅಂದ್ಕೊಂಡು ಎಕ್ಸೈಟ್ಮೆಂಟಲ್ಲಿ ನಾವು ಕೂಡ ಫೋಟೋ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಅಲ್ಲಿ ನೋಡಿ ಬ್ರೋ, ತಮಿಳ್ನಾಡು ಬಾಡ್ರಾ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡು. ಅಣ್ಣ ಇಲ್ಲೇ ಇದೀವಿ ಬಾರಣ್ಣ. ಇವ್ರಿಗೆ ಹೇಳ್ತಿರೋದವರು ಡ್ರಾಮಾ ಮೂವಿ ಡೈಲಾಗ್ ಹೇಳ್ದಂಗಾಯ್ತು. ಇಲ್ಲ ಮಕ್ಕ ಬಿಡ್ತಾರೆ ಸರ್ ಬಿಟ್ರೆ. ಪಂಚಾಯತಿ ಪರ್ಮಸಿ ಅಗ್ನಿಕಲ್ ಪಾರ್ಸಲ್ ಏನ್ ಮುಳುಗ್ಬಿಟ್ಟಾವಂತೆ. ಹೌದಾ? ಫಾಲ್ಸ್ ಪಕ್ಕ ಹೋದಾಗ ಗಾಳಿ ಎಲ್ಲ ಮೈ ಮೇಲೆ ಬಂದ್ಬಿಡ್ತು. ಗಾಳಿ ಗೊತ್ತಾ? ಸುಂಟ್ರ ಗಾಳಿ. ಇದ್ರೊಳಗಡೆ ಫುಲ್ ಏನು ಅವ್ರು ಕೆಲಸ ಮಾಡ್ತಾ ಇದಾರೆ ಮಳೆಯಲ್ಲಿ. ಫುಲ್ ಅಡ್ವೆಂಚರ್ ಅಲ್ಲ ಇವತ್ತು. ಮಳೆಯಲ್ಲಿ ಜೊತೆಯಲ್ಲಿ ಹಂಗೆ ಅಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀವಿ. ನೋಡು, ಮಾರ್ನಿಂಗ್ ಇಂದ ಹೇಳ್ತಾ ಇದ್ವಿ ಮಳೆ ಬರ್ತಾ ಇಲ್ಲ ಅಂತ ಅನ್ಕೊಂಡು. ಇವಾಗ ಮಳೆ ಬಂದಿದೆ, ಅದು ನೀರಲ್ಲಿ. ಅದೆಲ್ಲ ಮಳೆ ಆಗ್ತಾರೆ. ಅದನ್ನ ಯಾವಾಗ ತೆಗಿತೀರಾ? ಸಾಯಂಕಾಲ ತೆಗಿತಾರೆ. ಇದು ಅಣ್ಣ ಏಡಿ ಸಿಗಲ್ಲ. ಬ್ರೋ ಅಲ್ಲಿ ಅಣ್ಣ ಅಲ್ಲಿ ಬೇಡ, ನಮ್ನ ಸೀದಾ ಅಲ್ಲಿ ಬಿಟ್ಬಿಡಿಯಪ್ಪ. ಇಲ್ಲಿ ಇಳಿಯಂಗಿಲ್ಲ ಏನಿಲ್ಲ, ನೋಡು ಮಳೆ ಬರ್ತಿದ್ದಲ್ಲ. ಮಾಡ್ಲಿಂಗ್ ಲೈಫ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಮ್ಮ ಬನ್ನಿ, ಒಬ್ಬೊಬ್ಬರು
ಸಖತ್ತಾಗಿ ಎಕ್ಸೈಟ್ಮೆಂಟಿಂದ ನೋಡಿರೋ ಆ ಕಾವೇರಿ ನದಿ, ಆ ಫಾಲ್ಸು, ಆ ತೆಪ್ಪದ ರೌಂಡು ಅಂದ್ಕೊಂಡು ನಾವು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ನಾವು ಬಂದ್ಬಿಟ್ವಿ ಹೊರಗಡೆ. ಹಾಗೆ ಎಲ್ರಿಗೂ ಬೇಕಾಗಿರೋದು ನೀರು ನೀರು ನೀರು, ನೀರಿನ ಕೇಂದ್ರ ಬಿಂದು ನಮ್ಮ ಜೀವನ. 25 ರೂಪಾಯಿ ಒಂದು ಬಾಟ್ಲು. ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಕೊನೆಯದಾಗಿ ಈ ಚೆನ್ನಾಗಿರೋ ಪ್ಲೇಸಲ್ಲಿ ಬಂದಿದ್ವಿ ಅಂದ್ಕೊಂಡು ಒಂದು ಚೆನ್ನಾಗಿರೋ ರೀಲ್ಸ್ ಮಾಡಬೇಕು ಅಂದ್ಕೊಂಡು ನಾವು ಕೂಡ ರೀಲ್ಸ್ನ ರಿಹಾರ್ಸಲ್ನ ರೆಡಿ ಮಾಡಿಕೊಂಡು ಒಂದು ವಿಡಿಯೋ ಮಾಡೋಕ್ಕೆ ರೆಡಿಯಾಗಿದ್ವಿ. ಸ್ಟಾಪು. ಚೆಕ್ ಮಾಡ್ಬೇಕು ಯಾವಾಗ? ಕೈ ಎತ್ತಿ. ಆಯ್ತು 1 2 3 ಸ್ಟಾರ್ಟ್. ಅವ್ರು ರೆಡಿ ಸ್ಟಡಿ ಅಂತಾರ. ರೆಡಿ 1 2 3 ಸ್ಟಾರ್ಟ್. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್. ಫೈನಲಿ ನಾವು ಹೊಗೇನಕಲ್ ಫಾಲ್ಸ್ ಎಲ್ಲ ನೋಡ್ಕೊಂಡು ಈಗ ಮನೆ ಕಡೆಗೆ ಪಯಣ ಸ್ಟಾರ್ಟ್ ಮಾಡಿದ್ದೀವಿ. ಹೊಗೇನಕಲ್ ಫಾಲ್ಸ್ ತುಂಬ ಚೆನ್ನಾಗೇ ಇತ್ತು. ನೀರು ಜಾಸ್ತಿ ಬಂದ್ಬಿಟ್ಟಿರೋ ಕಾರಣ ನಾವು ಜಾಸ್ತಿ ಮುಂದಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ, ಬರೀ ಬೋಟಿಂಗ್ ಮಾಡ್ಕೊಂಡು ಬಂದ್ವಿ. ಬೇಕಾದ್ರೆ ನಾಗರಾಜ್ ಅವರು ಬರ್ತಾ ಸುತ್ತ ಮರುಭೂಮಿ ಇದೆ, ನೀರೇ ಇಲ್ಲ, ಎಲ್ಲ ಒಣಗೋಗಿದೆಯಲ್ಲಪ್ಪ ಅಂತಿದ್ರು. ಈಗ ಹೋಗ್ತಾ ನೋಡಿ ಎಷ್ಟು ಮಳೆ ಬರ್ತಾ ಇದೆ, ಸುತ್ತ ಹಸಿರಾಗಿದೆ. ಇದೇ ನಮ್ಮ ಮಾದಪ್ಪನ ಪವಾಡಗಳು. ಮರಿ ಐತೆ ಕಣೆ, ಸೂಪರ್. ಕಡೆಗೂ ಅದು ನಮ್ಮದೇ ರೋಡ್. ಕಡಲರಿ ಪ್ರಿಯಾಗೆ ಬಂದ್ವಿ. ಸರ್ ನಿಮ್ಮ ಕಡೆ ಎಲ್ಲಿಗೆ ಸರ್? ಏ ನಿಜ ಹೇಳಿ ಸರ್. ಸರ್ ನಿಮ್ಮ ನಡೆ ಬಾತ್ರೂಮ್ ಕಡೆ ಹೋಗಿ ಕುಡಿಲಿ ಗಂಟೆ. ಬಂದೆ ನಾವು ನಮ್ಮ ನಡೆ ನಮ್ಮ ಮನೆಗೆ. ಸೊ ಇಲ್ಲಿಗೆ ಬನ್ನಿ ಬನ್ನಿ ಇಲ್ಲಿ ಒಂದು ನಿಮಿಷ ಲಡ್ಡು. ಸೊ ಗೈಸ್ ನಾವು ಮೈಸೂರಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ನಮ್ಮ ಮೀಟು ನೆಕ್ಸ್ಟ್ ವ್ಲಾಗಲ್ಲಿ.